ಹಾಯ್ ಫ್ರೆಂಡ್ಸ್, ಚಪಾತಿಗೆ ಕಾಂಬಿನೇಷನ್ ಆಗಿ ಬೀಟ್ರೂಟ್ ಸಾಗು ಮಾಡಿದ್ದೆ. ಅದನ್ನು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಫಸ್ಟು ಒಂದು ಮಿಕ್ಸರ್ ಜಾರ್ ತೊಗೊಂಡು ಸ್ವಲ್ಪ ತೆಂಗಿನಕಾಯಿ ತುರಿ, ಈರುಳ್ಳಿ, ಕರಿಬೇವು, ಹುರ್ಗಡ್ಲೆ ಹಾಕಿ ಗ್ರೈಂಡ್ ಮಾಡಿ ಸೈಡಿಗೆ ಎತ್ತಿಟ್ಕೊಂಡ್ಬಿಡಿ. ನೆಕ್ಸ್ಟು ಒಂದು ಕುಕ್ಕರನ್ನು ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕಿ ಸ್ವಲ್ಪ ಕುಕ್ ಮಾಡಿ, ಟೊಮೊಟೊ ಸ್ವಲ್ಪ ಸಾಫ್ಟ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂಥ ಬೀಟ್ರೂಟನ್ನು ಹಾಕಿ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೀಟ್ರೂಟ್ ಸ್ವಲ್ಪ ಆಯಿಲಲ್ಲೇ ಫ್ರೈ ಆಗೋಕ್ಕೆ ಬಿಟ್ಬಿಡಬೇಕು. ನೆಕ್ಸ್ಟು ನಾವು ಯೂಶ್ವಲಿ ಯೂಸ್ ಮಾಡೋಂಥ ಸಾಂಬಾರು ಪೌಡರನ್ನು ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಬೇಕು. ಹಾಕ್ಕೊಂಡು ಅದು ಮಿಕ್ಸ್ ಮಾಡಿ ಆಲ್ರೆಡಿ ರುಬ್ಕೊಂಡಿರೋಂಥ ಮಸಾಲ ಏನಿದೆ, ಕಾಯಿ, ಹುರ್ಗಡ್ಲೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಅದನ್ನು ಹಾಕಿ ನಮಗೆ ಗೊಜ್ಜು ಕನ್ಸಿಸ್ಟೆನ್ಸಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು 3 ವಿಷಲ್ಸ್ ತೊಗೊಂಡ್ರೆ ಬಿಸಿ ಬಿಸಿಯಾದ ಬೀಟ್ರೂಟ್ ಸಾಗು ಚಪಾತಿ, ರೊಟ್ಟಿ, ದೋಸೆ ಜೊತೆ ತುಂಬ ಟೇಸ್ಟಿಯಾಗಿ